रेस करेगा ಅವ್ನು ಗುರು ನಿಂದು BMW ನಂದು ಹೋಗಲ್ಲ ಎಲ್ಲಿ ರೇಸ್ ಮಾಡಲಿ ನಿನ್ನ ಜೊತೆ ನಾನು ಅಂತ. ನಾನು ಜಾಸ್ತಿ ಎಲ್ಲ ಟಾಪ್ ಸ್ಪೀಡ್ ಹೊಡೆಯೋಕೆ ಹೋಗಲ್ಲ ನೋಡಿ 90 ಇಷ್ಟೇ 100. ಆಡಿ ಆಗಿಬಿಟ್ರೆ ನಮ್ಮ BMW ಇದು 30 ಬಂದೆ ತಗೋ. ದಿಸ್ ಈಸ್ ಫಾರ್ ಯು. ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಓಕೆ ಬಾಯ್ಸ್, ಇವತ್ತು ಒಳ್ಳೆ ಟೈಟಲ್ ತಪ್ಪನೆ ನೋಡಿ ಅಂದ್ಕೊಂಡಿರ್ತೀರ. ನಮ್ಮ ಹತ್ರ ಒಂದು ಕ್ರೇಜಿ ಗಾಡಿ ಬಂದಿದೆ. ಹೌದು, ಇಟ್ಸ್ BMW C02, ಬಟ್ C02 ಅಂತ ಕರೆಯೋಣ, C2 ಅಂತ ಕರೆಯೋಣ. ಸೊ ಇನ್ನೊಂದು ಸ್ಕೂಟರ್ ಬರುತ್ತೆ, ಇದು C4. 15 ಲಕ್ಷ 14 ಲಕ್ಷ ಇದೆ. ಅದು ತುಂಬಾ ವೈಡು, ಬಟ್ ಇದು ಏನು ಕಮ್ಮಿ ಇಲ್ಲ ಗುರು. ಇದು ಅಲ್ಲಿ ಆಕ್ಸಿಸಿಗೂ ಇದಕ್ಕೂ ಡಿಫ್ರೆನ್ಸ್ ನೋಡಿ ಗೊತ್ತಾಗೋಗುತ್ತೆ ಲೆಂತಲ್ಲಿ. ಟೈರ್ಸು ಅಷ್ಟೇ ಗುರು, ಕ್ರೇಜಿಯಾಗಿದೆ. ನೆನ್ನೆ ಇದನ್ನು ನಾನು ಕೋರ್ಮಂಗ್ಳಕ್ಕೆ ಹೋಗಿ JSP BMW ಮೋಟಾರ್ ಹತ್ರ ಇಸ್ಕೊಂಡು ಬಂದಿದ್ದು. ಸೊ ನೆನ್ನೆ ಆಫೀಸಿಂದ ಡೈರೆಕ್ಟಾಗಿ ಹೋದ್ನಲ್ಲ, ಸೊ ಅದಕ್ಕೆ ಎಲ್ಲೂ ಬರ್ತಾ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಒಂದು ಕೆಲಸ ಮೇಲೆ ಹೋಗ್ತಾಯಿದ್ದೀನಿ. ಸೊ ಹೆಂಗಿದ್ರೆ ಹೋಗ್ತಾ ಇದ್ದೀನಲ್ಲ, ಇದು ಪರ್ಫೆಕ್ಟ್ ಯೂಸ್ ಇರೋದು ಸಿಟಿ ಓಡಾಡೋದೇ. ಸೊ ಅದಕ್ಕೆ ಇವಾಗಲೇ ವಾಕ್ ಮಾಡ್ಕೊಂಡು ಹೋಗೋಣ ಅಂತ. ಮಾತ್ರ ನೆನ್ನೆ ಓಡಿಸಿದ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಮೇಲೆ ತುಂಬ ಕ್ರೇಜಿ ಅಂದರೆ ಕ್ರೇಜಿ ಬೈಕ್ ಅನ್ಬೇಕಾ ಸ್ಕೂಟರ್ ಅನ್ಬೇಕಾ ಗೊತ್ತಿಲ್ಲ. ಎಲೆಕ್ಟ್ರಿಕ್ ಬೈಕ್, ಸ್ಮಾಲ್ ಎಲೆಕ್ಟ್ರಿಕ್ ಬೈಕ್, ಕ್ಲೀನ್ ಟೈರ್ಸ್ ಇದ್ದಾವೆ. 150 ಸೆಕ್ಷನ್ 70 ಹಿಂದೆ, ಫ್ರಂಟು 120. ನಮ್ಮ ಡಾಲ್ಫಿನ್ಗಿಂತ ದೊಡ್ಡ ಗುರು, ಹಿಂಗಡೆ ಮುಂಗಡೆ ಸೈಜು. ಇದ್ರದ್ದು ಕೀ ನೋಡಿರಿ BMW, ಜಸ್ಟು ಪಾಕೆಟಲ್ಲಿ ಇಟ್ಕೊಳ್ಳೋದು ಅಷ್ಟೇ. ಇದನ್ನೇ ನೆನ್ನೆ ಸ್ಟೋರಿ ಹಾಕಿದ್ದೆ. ತುಂಬ ಜನ ನಾನು ತಗೊಂಡ ಇದು BMW ಗಾಡಿ ಅಂತ ರಿಪ್ಲೈ ಮಾಡ್ತಾಯಿದ್ರಿ. ಇಲ್ಲ ಗಾಯ್ಸ್, ಒಂದು 3-4 ದಿನ ಇರುತ್ತೆ ಅಷ್ಟೇ ಇದು ನಮ್ಮ ಹತ್ರ. ಓಕೆ, ಲೆಟ್ಸ್ ಗೋ. ಇದು ಆನ್ ಮಾಡೋದು ಸಿಂಪಲ್ ಗುರು. ಸೊ ಇವಾಗ ಕೀ ಇದೆ ಅಲ್ವಾ, ಕೀ ಇದ್ಮೇಲೆ ಫಸ್ಟು ಪವರ್ ಬಟನ್. ಇದು BMW ಮೇಕ್ ಎ ಲೈಫ್ ರೈಡ್. ಸೊ ನಿಮಗೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರು ಚಿಕ್ಕ ಅನ್ನಿಸ್ತಾ ಇರ್ಬೋದು, ಬಟ್ ಸಾಕು, ಚೆನ್ನಾಗೇ ಇದೆ. ಅಷ್ಟೊಂದೆಲ್ಲ ಚಿಕ್ಕ ಥರ ಏನು ಕಾಣಿಸಲ್ಲ, ಎಷ್ಟು ಬೇಕು ಅಷ್ಟಿದೆ. ಸೊ ಇಲ್ಲಿ ಬ್ರೇಕ್ ಇಟ್ಕೊಂಡು ರೆಡಿ ಆಯಿತು. ಇವಾಗ ಬನ್ನಿ ಹೋಗೋಣ. ಸೊ ಇವಾಗ ಚಾರ್ಜ್ ಹಾಕಿದೆ. ನಾನು ಓಡಿಸಿದ ಫೀಲ್ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಇದ್ರ ಸ್ಪೆಕ್ಸ್ ಹೇಳ್ತೀನಿ. 55 Nm ಟಾರ್ಕ್ ಗುರು, ಅದೇ ನೆಕ್ಸ್ಟ್ ಲೆವೆಲು. ನಾನು ಇಲ್ಲಿವರೆಗೂ ಓಡಿಸಿರೋ ಎಲೆಕ್ಟ್ರಿಕ್ ಬೈಕಲ್ಲಿ ನಾನು ಇನ್ನು ಇವನ್ 100 Nm ಟಾರ್ಕ್ ಇರೋ ಬೈಕ್ನು ಓಡಿಸಿದ್ದೀನಿ, UV Ultraviolette. ಬಟ್ ಅದು ನನಗೆ ಇಷ್ಟೊಂದು ಮಜಾ ಕೊಡಲಿಲ್ಲ. ಇದು ಏನೋ ಒಂಥರ ರೈಡಿಂಗ್, ಈ ಪೋಸ್ಚರು ಏನೋ ಒಂಥರ ಹಿಂಗೆ ಕೂತ್ಕೊಂಡಿರೋ ಸ್ಟೈಲಿಗೂ ಅಷ್ಟು ಪವರಿಗೂ ಪಾಕೆಟ್ ರೈಡ್ ಅನ್ನಿಸ್ತಿದೆ ಗುರು. ಒಳ್ಳೆ ಸಾಕಾಗಿದೆ ಅದು. ಎಸ್ಪೆಷಲಿ ಸಿಟಿ ಒಳಗಡೆ ಓಡ್ಸೋಕೆ ಮಾತ್ರ ಹೇಳಿ ಮಾಡಿಸಿದ ಗಾಡಿ. ಸ್ವಲ್ಪ ಎಕ್ಸ್ಪೆನ್ಸಿವು, ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆನ್ಸಿವು. ಬಟ್ ಏನಂದರೆ ಇದು CB ಯೂನಿಟ್ಸ್ಗಳಲ್ವಾ, ಅದಕ್ಕೆ ಎಕ್ಸ್ಪೆನ್ಸಿವು. 5.45 lakhs ಏನೋ ಇದೆ ಆನ್ ರೋಡು. 5.5 ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ಗೆ. ನೆನ್ನೆ ಪ್ರೈಸ್ ಕೇಳಿದಾರೆಲ್ಲ ಕಾಡ್ಗಾಬರಿ ಆಗೋದ್ರು. ನನ್ನ ಪ್ರೈಸ್ ಹೇಳೋಕೋದ್ರೆ ಇದನ್ನು 5.5 ಲಕ್ಷ ಅಂದರೆ ಕಾಮಿಡಿ ಮಾಡ್ಬಿಡೋ ಗುರು ಅಂತಾರೆ. BMW ಗುರು ಇದು 5.5 ಲಕ್ಷ ಇಲ್ಲಲೇ ಏನು. ಬಟ್ BMW G310 ಇವೆಲ್ಲ ಇದಕ್ಕಿಂತ ಕಮ್ಮಿ. ಈ ಎಲೆಕ್ಟ್ರಿಕ್ಕೆ ಕಾಸ್ಟ್ಲಿ. ಓಕೆ, ನೈಸ್. ಇವಾಗ ನಾವು BTMಗೆ ಹೋಗ್ತಾ ಇದ್ದೀವಿ. ಆಡಿ ಆಗಿಬಿಟ್ರೆ ನಮ್ಮ BMW ಇದು 30 ಬಂದೆ ತಗೋ. ದಿಸ್ ಈಸ್ ಫಾರ್ ಯು. ದಿಸ್ ಈಸ್ BMW ಮ್ಯಾನ್. ಗುರು ಎಷ್ಟು ಬೇಗ ಫುಲ್ ಆಗುತ್ತೆ ಗುರು ಟಾರ್ಕು, ಕ್ರೇಜಿ. ಸೊ 55 Nm ಟಾರ್ಕು. ಸೊ ಬೇಗ ಚಾರ್ಜ್ ಆಗುತ್ತೆ. 2 hours 2.5 hours ಅಲ್ಲೆಲ್ಲ ಬೇಗ 100ವರೆಗೂ ಆಗ್ಬಿಡುತ್ತೆ. ಇವಾಗ 90%. ನಾನು ಇವಾಗ ಲಾಸ್ಟ್ 2 hours ಚಾರ್ಜ್ ಹಾಕಿದ್ದೆ. 20ಇಂದ 95 ಆಗೋಗಿದೆ ಚಾರ್ಜು. ಸ್ಪೆಕ್ಸ್ ವೈಸು ಇದ್ರ ರೇಂಜು 108 ಹೋಗುತ್ತೆ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿರೋ ಒಂದು 100 ಹೋಗುತ್ತೆ ಹೆಚ್ಚು. ಅಂದರೆ ಸ್ವಲ್ಪ ಎಕನಾಮಿ ಆವ್ರೇಜ್ ಎಲ್ಲ ಮೇಂಟೈನ್ ಮಾಡಿಕೊಂಡ್ರೆ ಒಂದು 100 ಹೋಗುತ್ತೆ. ಏಯ್ ಬಿಟ್ರು. ಏ ಗಾಯ್ಸ್, ದಿಸ್ ಈಸ್ ಆಲ್ ನ್ಯೂ ಎಲೆಕ್ಟ್ರಿಕ್. ನೀವು ಸಿಟಿ ಒಳಗಡೆ ಎಲ್ಲ ಇದನ್ನು ಕೇಳಲೇಬೇಡಿ. ಓಕೆ, ಇದರಲ್ಲಿ 3 ರೈಡಿಂಗ್ ಮೋಡ್ ಇದೆ, ಫ್ಲ್ಯಾಶು, ಸರ್ಫು, ಫ್ಲೋ. ಇವಾಗ ನಾವು ಫ್ಲೋನಲ್ಲಿದ್ದೀವಿ. ಏನಕ್ಕೆ ಇದರಲ್ಲಿ ಇಂಜಿನ್ ಬ್ರೇಕಿಂಗ್ ವರ್ಕ್ ಆಗುತ್ತೆ. ಆಮೇಲೆ ನಿಮಗೆ ಆನ್ ದ ಗೋ ನೀವು ಚಾರ್ಜ್ ಬಿಟ್ಟ ತಕ್ಷಣ ಮತ್ತೆ ರೀಜನರೇಟಿವ್ ಚಾರ್ಜ್ ಆಗ್ತಾ ಇರುತ್ತೆ. ಸೊ ಇದರಲ್ಲೇ ಅದು 108 kilometers ರೇಂಜ್ ಹೋಗೋದು. ಫ್ಲ್ಯಾಶಲ್ಲಿ ನಿಮಗೆ ಇಂಜಿನ್ ಬ್ರೇಕಿಂಗ್ ವರ್ಕ್ ಆಗುತ್ತೆ, ಬಟ್ ಅದರಲ್ಲಿ ಚಾರ್ಜ್ ರೀಜನರೇಟಿವ್ ಆಗಲ್ಲ. ಸರ್ಫಲ್ಲಿ ಹೆಂಗೆ ಅಂದರೆ ನಿಮಗೆ ಇಂಜಿನ್ ಬ್ರೇಕಿಂಗ್ ಏನೂ ವರ್ಕ್ ಆಗಲ್ಲ, ಬಟ್ ಸರ್ಫಲ್ಲೆಲ್ಲ ಹಾಕೊಂಡ್ರೆ ನಿಮಗೆ ಗಾಡಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಇದರಲ್ಲಿ ಆಮೇಲೆ ಇದು ಸಿಂಗಲ್ ಚಾನಲ್ ABS, ಫ್ರಂಟ್ ಮಾತ್ರ ABS ಇರೋದು, ಬ್ಯಾಕು ಡಿಸ್ಕ್ ಬ್ರೇಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನೆನ್ನೆ ಆಲ್ಮೋಸ್ಟ್ 90-95ಇಂದ ಒಂದೇ ಸಲ ಒಂದು ವಿತಿನ್ ಒಂದು 10-5 ಮೀಟರ್ಸಲ್ಲೇ ಗಾಡಿ ಫುಲ್ ಕಂಟ್ರೋಲ್ ಆಗೋಯ್ತು. ಬಟ್ ಹಿಂದೆ ವೀಲ್ ಲಾಕ್ ಆಗುತ್ತೆ, ಅದು ABS ಇಲ್ವಲ್ಲ, ಅದಕ್ಕೇ ಸ್ವಲ್ಪ ನೋಡಿ ಓಡಿಸ್ಬೇಕು. ಇಲ್ಲ ಅಂದರೆ ಆನ್ ಕೇಸ್ ನೋಡಿರಿ ಇವಾಗ ಬ್ರೇಕ್ ಹೆಂಗೆ ಹಿಡಿಯುತ್ತೆ, ಹಂಸಿದೆ ಅಲ್ಲಿ. ಆಮೇಲೆ ಹಿಂದೆ ಬ್ರೇಕ್ ಜಾಸ್ತಿ ಹಿಡಿದಿರ ಹೋಗ್ಬಿಡ್ತೀರ ಮೇಲ್ಗಡೆ ಒಂದೇ ಸಲ, ಅದು ಫುಲ್ಲು ಸ್ಪೀಡ್ ಹೊಡೆದ್ಬಿಡುತ್ತೆ.
ಡ್ರಿಫ್ಟ್ ಎಲ್ಲ ಮಾಡೋಕ್ಕೆ ಬಂದರೆ ನೀವು ಫುಲ್ ಆಫ್ ರೋಡ್ ಎಕ್ಸ್ಪರ್ಟ್ಸ್ ಆದರೆ ಈ ಗಾಡಿ ನೆಕ್ಸ್ಟ್ ಲೆವೆಲ್ ಮಜಾ. ಸಿಟಿ ಒಳಗಡೆ ಏನು ನುಗ್ಗುತ್ತೆ ಗುರು ಇದು. ನೆನ್ನೆ ನಾನು ನಮ್ಮ ಫ್ರೆಂಡ್ ಅಂಜನ್ನು ಒಂದು 60 ಕಿಲೋಮೀಟರ್ಸ್ ರೇಂಜ್ ಇತ್ತು ನಾವು ಮನೆಗೆ ತಂದಾಗ. ಅವಾಗ ಫುಲ್ ಸಿಟಿ ಬೀಟ್ಸ್ ಇದರಲ್ಲಿ ಟೆಸ್ಟ್ ಮಾಡೋಕ್ಕೆ ಗಾಡಿ ಹೆಂಗಿದೆ ಅಂತ ತುಂಬಾ ಇಷ್ಟ ಆಗೋಯ್ತು. ನಾನು ಹೇಳಿದ್ನಲ್ಲ, ನಾನು ಓಡಿಸಿರೋ ಎಲೆಕ್ಟ್ರಿಕ್ ಬೈಕಲ್ಲಿ ಇಷ್ಟು ಮಜಾ ಕೊಟ್ಟಿರೋ ಬೈಕ್ ಇನ್ನು ಯಾವುದೂ ಇಲ್ಲ ಗುರು. ಆಮೇಲೆ ಹೀಟೆಡ್ ಗ್ರಿಪ್ಸು ಇದೆ ಇಲ್ಲಿ. ಸೊ ಇದೆಲ್ಲ ಇವಾಗ ಸಮ್ಮರಲ್ಲೆಲ್ಲ ಯೂಸ್ ಆಗಲ್ಲ, ವಿಂಟರ್ ಪ್ರಾಬಬ್ಲಿ ಯೂಸ್ ಆಗ್ಬೋದು. ಸುಂಟ್ರುಗಳು ಎಲೆಕ್ಟ್ರಿಕ್ ಆರೋಗುತ್ತೆ. ಇಲ್ಲ ಆರೋಗ್ಲಿಲ್ಲ ಅಪ್ಪ. ನಾವು ಈ ಥರ ಎಲ್ಲ ಹೊಡೆದ್ರೆ ಇದು ರೇಂಜ್ ಬರಲ್ಲ, ಬಟ್ ಇದು ಈ ಥರ ಹೊಡೆದ್ರೇ ಒಂಥರ ಮಜಾ ಸಿಗೋದು ನಮಗೆ. ನಾನು ಫಸ್ಟು ನನಗೆ ಎಲೆಕ್ಟ್ರಿಕ್ ಬೈಕ್ಸ್ ನಮ್ಮ ಮನೇಲಿ ಯಾವುದು ಇರಲಿವಲ್ಲ, ಚಾರ್ಜಿಂಗ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನೆನ್ನೆ ತಂದಾಗ. ನಮ್ಮ ಫ್ರೆಂಡ್ ಮನೆ ಹತ್ರ ಹೋದೆ, ಅಲ್ಲಿ ಮಾಮೂಲಿ ಸ್ವಿಚ್ಚಲ್ಲಿ ಆಗ್ತದೆ, ಸ್ವಿಚ್ ಹೋಗಿತ್ತು ಅನ್ಸುತ್ತೆ, ಅದಕ್ಕೆ ಚಾರ್ಜ್ ಆಗಿರಲಿಲ್ಲ. ಮತ್ತು ಮನೆಗೆ ತಂದು ಹಾಕಿದ್ಮೇಲೆ ಚಾರ್ಜ್ ಆಯ್ತು. ಇವಾಗ ಫುಲ್ ಹ್ಯಾಪಿ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ವಿಶಾಲ್ ಬ್ರೋ ಆ್ಯಂಡ್ JSP BMW ಮೋಟಾರ್ ವರ್ಲ್ಡ್. ಸೊ ಒಂದು 2-3 ಡೇಸ್ ನಮಗೆ ಗಾಡಿ ಇಟ್ಕೊಳ್ಳೋಕೆ ಕೊಟ್ಟಿದ್ದಾರೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಹೇಗಿದೆ ಅಂತ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಇನ್ನೂ ಈ ಕರ್ನಾಟಕದಲ್ಲಿ ಬೈಕು ಎಲ್ಲೂ ಬಂದಿಲ್ಲ. ಇವರು ಹರಿಯಾಣದಿಂದ ತರಿಸಿ ಸ್ವಲ್ಪ ಜನ ಇನ್ಸ್ಟಾ ಇನ್ಫ್ಲುಯೆನ್ಸರ್ಸ್ಗೆ ಮತ್ತು ಯೂಟ್ಯೂಬರ್ಸ್ಗೆ ಕೊಟ್ಟಿದ್ದಾರೆ ಗಾಡಿ ಓಡಿ ಎಕ್ಸ್ಪೀರಿಯೆನ್ಸ್ ಮಾಡಲಿ ಅಂತ. ಅವರೇನು ನಮಗೆ ನೀವು ವ್ಲಾಗ್ ಮಾಡಾಕಿ ಆ ಥರ ಅಂತ ಏನೋ ಹೇಳಿಲ್ಲ, ನಮ್ಮ ಖುಷಿಗೆ ನಾವು ವಿಡಿಯೋ ಮಾಡ್ತಾ ಇರೋದು. ಸಾಕಾಗಿದೆ ಗುರು ಗಾಡಿ ಮಾತ್ರ. ಸಸ್ಪೆನ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಏನಕ್ಕೆ ಅಂತ ಈವನ್ ನಾನು ಅಬ್ಸರ್ವ್ ಮಾಡ್ದಂಗೆ ADV ಬೈಕ್ಸಲ್ಲೂ ಸ್ವಲ್ಪ ಫೀಲ್ ಆಗುತ್ತೆ, ಬಟ್ ಇದರಲ್ಲಿ ಒಂಚೂರು ಫೀಲೇ ಆಗ್ತಿಲ್ಲ ಗುರು. ನಾವು ಗುಂಡಿ ಹಿಡ್ಸೋದೆಲ್ಲ ಎಷ್ಟು ಸ್ಮೂತಾಗಿ ತಿಳಿಸಿದೆ ಗೊತ್ತಾ, ಸಾಕತ್ತು. ನಾನು ಸ್ವಲ್ಪ ಸಣ್ಣ ಇರೋದ್ರಿಂದ ಸಾಕತ್ತು. ನನಗೆ ಈ ಗಾಡಿ ಕೊಟ್ಬಿಟ್ರೆ ಅಕ್ಕನ ಆಫೀಸು ಮನೆ ಫುಲ್ಲು ನೆಕ್ಸ್ಟ್ ಲೆವೆಲಾಗಿ ಓಡಾಡ್ಬೋದು. ಸೊ ಒಂದು ಫುಲ್ ಚಾರ್ಜಿಗೆ ಒಂದು 3 ಯೂನಿಟ್ ಎಲೆಕ್ಟ್ರಿಕ್ ಬೇಕಾಗ್ಬೋದು, ಅಂದರೆ ಒಂದು 2.5-3 ಅವರ್ಸ್ ಚಾರ್ಜು. ಸೊ ಇದ್ರ ಟಾಪ್ ಸ್ಪೀಡು ನನಗೆ ಗೊತ್ತಿರೋಂಗೆ ಆರಾಮ್ಸೆ 100 ಮೇಲೆ ಹೋಗುತ್ತೆ. ಅವ್ರು 95 ಅಂತ ಹೇಳ್ತಿದ್ದಾರೆ, ಬಟ್ 100 ಮೇಲೆ ಹೋಗುತ್ತೆ. ನೆನ್ನೆ ಪಿಲಿಯನ್ ಹಾಕೊಂಡು ಬ್ಯಾಟ್ರಿ ಹಿಡ್ಕೊಂಡು ನಾವಿಬ್ಬರು ಓಡಿಸಿದಾಗಲೇ 95 ಹೋಗ್ತೈತೆ ವಿತಿನ್ ನೋ ಟೈಮು. ಎಲೆಕ್ಟ್ರಿಕ್ ಮಜಾ ಇದೇನೆ, ಇನ್ಸ್ಟೆಂಟ್ ಫುಲ್ಲು ಗುರು, ಕ್ರೇಜಿ, ಒಳ್ಳೆ ಫೀಲು ಗುರು. ಇಬ್ಬರು ಕೂತ್ಕೊಂಡು ಹೋಗ್ಬೋದು. ಸಣ್ಣ ಇರೋರು ಅದೇ, ದಪ್ಪ ಇರೋರು ಆದರೆ ಕಷ್ಟ ಇರೋಲ್ಲ ಇಬ್ಬರು ಕೂರೋದು. ಸೀಟ್ ಸ್ವಲ್ಪ ಚಿಕ್ಕ ಇದ್ದಾವೆ. ನೆನ್ನೆ ಒಬ್ಬಪ್ಪ ಇಬ್ಬರು ಎಲ್ಲ ಪೆಟ್ರೋಲ್ ಪೈಪರ್ ಬಂದು ರೇಸ್ ಮಾಡಿದ್ರು. ಆಗಲ್ಲ ಸಿಟಿ ಒಳಗಡೆ ಇದನ್ನೆಲ್ಲ ಬೀಟ್ ಮಾಡೋದಕ್ಕೆ. ಸಿಟಿ ಒಳಗಡೆ ಇದೆ ಕಿಂಗು. ರಿಯಲ್ ಟೈಮ್ ಸಿಚುವೇಶನ್ಸಲ್ಲಿ ಸಡನ್ನಾಗಿ ಏನಾದ್ರು ವೆಹಿಕಲ್ಸ್ಗಳು ಬಂದರೆ ನೀವು ಗಾಬರಿ ಆಗ್ತೀರ ಅಂದರೆ ಈ ಬೈಕ್ ನೀವು ತಗೊಳ್ಳೋಕ್ಕೆ ಹೋಗ್ಬೇಡಿ. ನಿಮಗೆ ಸ್ವಲ್ಪ ಬೈಕ್ಸ್ ಎಲ್ಲ ಓಡಿಸಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದು ಸ್ವಲ್ಪ ಗಾಡಿ ಹ್ಯಾಂಡಲ್ ಮಾಡ್ತಿದ್ದೀನಿ ಅನ್ನೋ ಥರ ಇದ್ದರೆ ಮಾತ್ರ ತಗೊಳ್ಳಿ. ಇಲ್ಲ ಅಂದರೆ ಕಷ್ಟ ಗುರು. ಸಿಟಿ ಒಳಗಡೆ ನೀವೆಲ್ಲ ಫುಲ್ ನೀವು ತಗೊಂಡು ಕೊಟ್ಟರೆ ಒಂದೇ ಸೆಕೆಂಡಿಗೆ ಫುಲ್ ಮಾಡ್ಕೊಂಡು ಹೋಗಿರುತ್ತೆ. ನಿಮ್ಗೆ 55 Nm ಟಾರ್ಕು ಯಾವುದ್ರಲ್ಲಿದೆ? 390 ಕಮ್ಮಿ ಬರುತ್ತೆ, RC ಕಮ್ಮಿ ಬರುತ್ತೆ. 600cc ಸ್ವಲ್ಪ ಜಾಸ್ತಿನೇ ಬರುತ್ತೆ. ಒಂದು 500ಅಲ್ಲಿ ಒಂದು ಅಪ್ರಿಲ ಅಷ್ಟೇ ಪವರ್. ಸೊ ಅಷ್ಟು ನುಗ್ಗುತ್ತೆ ಇದು. ನೋಡಿ ಇವಾಗ ನಾನು ಇಷ್ಟು ಸ್ಪೀಡಾಗಿ ಓಡಿಸ್ಕೊಂಡು ಬಂದಿರೋದಕ್ಕೆ ಬೇಗ ರೇಂಜ್ ಎಷ್ಟು ಬೇಗ ಇಳಿತಾ ಇದೆ. ಇದೇ ಒಂದು 40-45 ಹೋದರೆ ಜಾಸ್ತಿ ಹೊತ್ತು ಇರುತ್ತೆ. 30 ಇವಾಗ ಟಾಪ್ ಸ್ಪೀಡ್ ಟೆಸ್ಟ್ ಮಾಡೋಣ, ಮೂಡ್ ಚೇಂಜ್ ಮಾಡೋಣ. ಫ್ಲೋ, ಸರ್ಫು, ಫ್ಲ್ಯಾಶ್ ಓಕೆ, ಫ್ಲ್ಯಾಶಲ್ಲಿದೆ ಗೈಸ್. ಫ್ಲ್ಯಾಶ್ ಇಸ್ ದ ಟಾಪ್ ಸ್ಪೀಡ್ ಹೋಗೋದು ಇದು. ಫ್ಲ್ಯಾಶಲ್ಲೇ ಅದರಲ್ಲೂ ಹೋಗುತ್ತೆ, ಬಟ್ ಇದರಲ್ಲಿ ಬೇಗ ಹೋಗುತ್ತೆ. 5000 RPM ಬೇಗ. ಏರೋಕ್ಸ್ ಎಲ್ಲ ಏನಿಲ್ಲ ಇದ್ರ ಮುಂದೆ. ಎಲೆಕ್ಟ್ರಿಕ್ ಬಾಯ್, ಅದು ಎಲೆಕ್ಟ್ರಿಕ್. ಪರವಾಗಿಲ್ಲ ಗುರು, ಫುಲ್ ಮಾಡ್ತಿದ್ದಾನೆ. ಬೈ ಡ್ಯೂಡ್, ದಿಸ್ ಇಸ್ ಆಲ್ ನ್ಯೂ ಎಲೆಕ್ಟ್ರಿಕ್. ನೋಡಿರಿ ಎಷ್ಟು ಬೇಗ ಹೋಗುತ್ತೆ. ನಾನು ಜಾಸ್ತಿ ಎಲ್ಲ ಟಾಪ್ ಸ್ಪೀಡ್ ಹೊಡೆಯೋಕೆ ಹೋಗಲ್ಲ. ನೋಡಿ 90 ಇಷ್ಟೇ, 100 ಈಸಿ. 100 ನಾನು ಹೇಳಿದೆ ತಾನೆ, ಇದು 100 ಅಲ್ಲ, ಈಸಿಯಾಗಿ ಹೋಗುತ್ತೆ ಅಂತ. ಜಾಸ್ತಿ ಟೈಮೇ ತಗೊಳ್ಳಲ್ಲ. ಅದೇನೋ ಪವರ್ ಸಪ್ಲೈ ಮಾಡ್ತಿಲ್ಲ 100 ಮೇಲೆ, ಸ್ವಲ್ಪ ಕಟ್ ಡೌನ್ ಮಾಡ್ತಾ ಇದೆ. 100 ಆರಾಮ್ಸೆ ಹೋಗುತ್ತೆ. ಅವ್ರು ಕ್ಲೈಮ್ ಮಾಡೋದು 95 ಅಂತ. ಕ್ರೇಜಿ ಗುರು. ನೋಡಿ ರೇಂಜು ಎಷ್ಟು ಬೇಗ ಡೌನ್ ಆಯಿತು ನಾನು 100 ಹೋಗಿದ್ಗೆ. ಓಕೆ, ಫ್ಲೋ ಮಾಡಿ ಹಾಕೋಬಿಡೋಣ, ಯಾಕಂದರೆ ಪವರ್ ಮತ್ತೆ ಇವ್ನು ಯಾರು ಗುರು ಇವನು? ಫ್ಲ್ಯಾಶು, ಫ್ಲೋ. ಓಕೆ, ಫ್ಲೋ ಮಾಡಲಾದರೆ ಮತ್ತೆ ರೀಜನ್ರೇಟಿವ್ ಆಗಿ ಚಾರ್ಜ್ ಆಗ್ತಾ ಇರುತ್ತೆ ಗಾಡಿ. ಅದೊಂದೇ ರೀಸನ್. ಹೆವಿ ಅಂದರೆ ಹೆವಿ ಮಜಾ ಬರ್ತಿದೆ ಈ ಗಾಡಿ ಓಡಿಸೋದಕ್ಕೆ.
ಸೊ ಇನ್ನೊಂದೇನು ಗೊತ್ತಾ, ಈ ಸಿಟಿ ಒಳಗಡೆ ಬೇಗ ಡಿಸ್ಟೆನ್ಸ್ ಕವರ್ ಮಾಡ್ಬಿಡ್ಬೋದು ಈ ಥರ ಗಾಡಿಗಳು ಇದ್ಬಿಟ್ರೆ. ನೀವು 60-70 ಎಲ್ಲ ಆರಾಮಾಗಿ ಅವರೇಜ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ವಿತ್ ನೋ ಟೈಮ್. ನೀವು ಫ್ಲೋ ಮೋಡಲೆಲ್ಲ ನಿಮಗೆ ಕಂಟ್ರೋಲು ಬೇಗ ಸಿಕ್ಬಿಡುತ್ತೆ ಗಾಡಿ. ಅಂದರೆ ನೀವು ಇಂಜಿನ್ ಬ್ರೇಕಿಂಗ್ ಇರುತ್ತಲ್ಲ, ಸೊ ನೀವು ಥ್ರಾಟಲ್ ಬಿಟ್ಟ ತಕ್ಷಣ ಗಾಡಿ ಪ್ರೊಡ್ಯೂಸ್ ಆಗುತ್ತೆ ಸ್ಪೀಡು, ಆ ಟೈಮಲ್ಲಿ ಚಾರ್ಜು ಆಗುತ್ತೆ. ಅವ್ನು ಪಾಪ ಎಷ್ಟೇ ಫುಲ್ ಇಂಟ್ತವನೆ, ಅದು ಹೋಗ್ತಾ ಇಲ್ಲ. ಇದು ನೋಡಿ, ಇದು ಕೊಟ್ಟರೆ ಎಳ್ಕೊಂಡು ಹೋಗ್ತೈತೆ. ಒಂದು ಆ್ಯಾವ್ರೇಜು ಒಂದು ಅಪ್ ಆ್ಯಂಡ್ ಡೌನು 60 ಕಿಲೋಮೀಟರ್ಸ್ 70 ಕಿಲೋಮೀಟರ್ಸ್ ಒಳಗಡೆ ಒಂದು ಅಪ್ ಆ್ಯಂಡ್ ಡೌನು ಹಿಡ್ಕೊಂಡ್ರೆ ಈ ಗಾಡಿ ಮಾಡಿಸಿದ ಗಾಡಿ. ಹೌದು, ಸುಮಾರು ಜನ ಹೇಳ್ತೀರಾ ಪ್ರೈಸ್ ಜಾಸ್ತಿ ಇದೆ ಬ್ರೋ, ಅಷ್ಟು ಕೋಟಿ ಅವನಾರು ಈ ಬೈಕ್ ತಾಳ್ತಾನೆ ಅಂತ. ಅಕಸ್ಮಾತ್ ತಗೊಂಡ್ರೆ ಹೇಳಿದೆ, ಸಖತ್ತಾಗಿದೆ ಗಾಡಿ ಮಾತ್ರ. ನಾನು ಇಲ್ಲಿವರೆಗೂ ಸುಮಾರು ಬ್ರ್ಯಾಂಡ್ಗಳು ಓಡಿಸಿದ್ದೀನಿ. ಓಲಾ ಆಯ್ತಾರೆ, ಎಲೆಕ್ಟ್ರಿಕ್ಸು, ಆಮೇಲೆ ಪ್ಯೂರು, ಅದು ಇದು ಸುಮಾರು ಬ್ರ್ಯಾಂಡ್ಗಳು ಓಡಿಸಿದ್ದೀನಿ. ಬಟ್ ಇದರಂಗೆ ಯಾವುದೂ ಮಜಾ ಕೊಟ್ಟಿಲ್ಲ ಇಲ್ಲಿವರೆಗೂ. ಈ ಸೈಜು ಡಿಸೈನ್ ಆ ಥರ ಮಜಾ ಕೊಡ್ತಿದೆಯೋ ವಿತ್ ಪವರು, ಅಥವಾ ಏನೋ ಒಂಥರ ಚೆನ್ನಾಗಿದೆ ಓಡ್ಸೋಕ್ಕೆ. ಓಲಾ ಜೊತೆ ರೇಸ್ ಮಾಡೋಣ. ಓಲಾ ಇದ್ರ ಮುಂದೆ ಕಂಪೇರೇ ಮಾಡಬೇಡಿ. BMW ಇಲ್ಲಿ, ಓಲಾ ಇಲ್ಲಿ. ಅಪ್ಪ, रेस करेगा अच्छे से बोला इलेक्ट्रिक है बट इंस्टेंटली ज़्यादा पावर आते है इस पे. आओ बाय. ಪಾಪ ಗುರು, ಸುಮ್ಮನೆ ನಿಂತಿದ್ದೆ, ಬೋರ್ ಮಾಡಬಾರ್ದು ಅಂತ ಅವನಿಗೆ. ಭಯ ರೇಸ್ ಕರೆಗ ಅಂದೆ. ಅವ್ನು ಗುರು, ನಿಂದು BMW ನಂದು ಓಲಾ, ಎಲ್ಲಿ ರೇಸ್ ಮಾಡಲಿ ನಿನ್ನ ಜೊತೆ ನಾನು ಅಂತ. ಓಕೆ ಬಾಯ್ಸ್, ಫಾರ್ ವಾಟ್ಸ್ ಎವರ್ ರೀಸನ್ಸ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನೋಡಿ ಏನಕ್ಕೆ ಎಲ್ಲ ಕಡೆ ಇಷ್ಟೊಂದು ಗಾಡಿ ಇವತ್ತು. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅಂತನಾ? ಇಂಡಿಯಾ ಆರಾಮ್ಸೆ ಗೆಲ್ತಾರೆ, ಅದರಲ್ಲೇನು ಡೌಟ್ ಇಲ್ಲ. ಬಟ್ ಕೊಹ್ಲಿ ಸೆಂಚುರಿ ಹೊಡೆದ್ರೆ ತುಂಬ ಖುಷಿ ಆಗುತ್ತೆ ಮ್ಯಾಚ್ ನೋಡೋದಕ್ಕೆ, ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಡೋಂಟ್ ಫರ್ಗೆಟ್ ಟು ಸಪೋರ್ಟ್ RCB ವುಮೆನ್ಸ್ ಇನ್ WPL ಗೈಸ್. RCB ಮೆನ್ಸಿಗೆ ಹೆಂಗೆ ಸಪೋರ್ಟ್ ಮಾಡ್ತೀರಾ, RCB ವುಮೆನ್ಸಿಗೆ ಹಂಗೆ ಸಪೋರ್ಟ್ ಮಾಡಿ. ನಾವು ಮ್ಯಾಚಿಗೆ ಹೋಗ್ತಾ ಇದ್ದೀವಿ, ನೆಕ್ಸ್ಟ್ ಮ್ಯಾಚಿಗೆ UP ಮೇಲೆ ಟಿಕೆಟ್ಸ್ ಎಲ್ಲ ತೊಗೊಂಡಿದ್ದೀವಿ. ಅದು ಬೇಗ ಸೋಲ್ಡ್ ಔಟ್ ಆಯ್ತಪ್ಪ. ಅದೇನು ಅದು ಹೆಂಗೆ ಸೋಲ್ಡ್ ಔಟ್ ಆಯಿತು ಗೊತ್ತಿಲ್ಲ. ಏನು ಒಂದು 2-3 ಅವರ್ಸ್ ಬಿಟ್ಟಿದ್ರು, ಸೋಲ್ಡ್ ಔಟ್ ಅಂತ ತೋರಿಸಿದ್ರು. ಅಪ್ಪ ನಾವು ಸದ್ಯಕ್ಕೆ ಬುಕ್ ಮಾಡ್ಕೊಂಡ್ವಿ, ಹೋಗ್ಬೋದು ಇವಾಗ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬಾಯ್ಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ, ಬಾಯ್. ಆಮೇಲೆ ನಿಮಗೆ ಈ ಎಲೆಕ್ಟ್ರಿಕ್ ಬೈಕ್ ಬಗ್ಗೆ, ಅಯ್ಯೋ ಏನೋ ಈರುಳ್ಳಿ ಬೀಳ್ತೈತೆ, ಆಟೋದಿಂದ ಈರುಳ್ಳಿ ಬಿದ್ದುಬಿಡ್ತು. ಈ ಎಲೆಕ್ಟ್ರಿಕ್ ಬೈಕ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಏನೇ ಬೇಕು ಅಂದ್ರೂ, ಅಥವಾ ನಿಮಗೆ ಟೆಸ್ಟೆಡ್ ಏನೋ ಬೇಕು, ಟೆಸ್ಟೆಡ್ ಪ್ರಾಬ್ಲಮ್ ಸಿಗೋಲ್ಲ ಅನ್ಸುತ್ತೆ ಇನ್ನು ನೆಕ್ಸ್ಟು ಅದು ಅಫಿಷಿಯಲ್ ತೋರಿಸೋವರೆಗೂ. ಏನೇ ಇನ್ಫೋ ಬೇಕು ಅಂದ್ರೂ ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ BMW ಅವ್ರದ್ದು. ಸೊ ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ. ಓಕೆ ಬಾಯ್.